ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಂದಿದು ಸಾಯಂಕಾಲದ ವ್ಲಾಗು. ಯಾಕಂತಂದರೆ ನಾವು ಸಾಯಂಕಾಲದ ಮೇಲೆ ಹಾಸ್ಪಿಟ್ಲಿಗೆ ಹೊರಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಮನೆಯವ್ರು ಬೆಂಗಳೂರಿಗೆ ಹೋಗಿದ್ರು, ಬರೋಕ್ಕೆ ಲೇಟ್ ಆಯಿತು. ಸೊ ಹಂಗಾಗ್ಬಿಟ್ಟು ಸಾಯಂಕಾಲ ಹೊರಡೋಕ್ಕೆ ಶುರು ಮಾಡಿದ್ವಿ. ನನ್ನ ಮಗನಿಗೆ ಹುಷಾರಿರಲಿಲ್ಲ, ಆದಿತ್ಯಂಗೆ. ಸೊ ಹಂಗಾಗ್ಬಿಟ್ಟು ಅಂಗಡಿ ನೋಡಿದ್ರಲ್ಲ, ಅದು ನಮ್ಮದು ಫೇವ್ರೇಟ್ ಅಂಗಡಿನೇ ಅಂತ ಹೇಳ್ಬೋದು. ನಾವು ಹತ್ತು ಕಡೆ ಹೋದಾಗೆಲ್ಲ ವಿಸಿಟ್ ಮಾಡೇ ಹೋಗೋದು. ನೋಡಿ ಗಾಡಿ ಮೇಲೆ ಎಷ್ಟು ಶಿಸ್ತಾಗಿ ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದ್ದಾನೆ ಅಂಥೇಳಿ, ಒಂಚೂರು ಭಯ ಇಲ್ದಂಗೆ. ಏನಪ್ಪ ಬೆಳಗ್ಗೆಯಿಂದ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ, ಇವತ್ತು ನನ್ನ ಮಗನಿಗೆ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನೇನು ಕೆಲಸನೂ ಮಾಡೋಕ್ಕಾಗಿಲ್ಲ. ಹಂಗಾಗ್ಬಿಟ್ಟು ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏನು ಡೈಲಿ ದಿನಚರಿ ವೀಡಿಯೋ, ಪಾತ್ರೆ ತೊಳೆಯೋದು ಇದೆಲ್ಲ ಎಲ್ಲರ ಮನೇಲಿ ಇದ್ದಿದ್ದೆ. ಸೊ ಹಂಗಾಗ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಹಾಸ್ಪಿಟ್ಲಿಗೆ ಎಂಟ್ರಿ ಆದೆ. ನನ್ನ ಮಗಂದು ವೆಯ್ಟ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡಿದ್ವಿ. 8660 ಇದ್ನು. ನೋಡ್ತಾನೆ ಇದ್ದೀರಾ, ಅದ್ರ ತೂಕ ಪಾಪ ಇನ್ನೇನು ಇಂಪ್ರೂವ್ ಆಗ್ತಾನೆ. ಆಗಷ್ಟ್ರಾಗ ಅವ್ನಿಗೆ ಮತ್ತೆ ಹುಷಾರು ತಪ್ತೈತೆ. ನೋಡಿರಿ, ಜ್ವರ ಚೆಕ್ ಫೀವರ್ ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ಕೇ ಮಾಡಿಸ್ಕೊತಾ ಇಲ್ಲ ಅವನು. ಅಷ್ಟು ಹಿಂಸೆ ಕೊಡ್ತಾವನೆ. ಬೇಡ ತೆಗ್ದಾಕು ಅಂತೇಳ್ಬಿಟ್ಟು ಹೇಳ್ತಾಯಿದ್ನು. ನೋಡಿ ಅವನೇ ಕಿತ್ತೇ ಹಾಕ್ಬಿಟ್ಟು ನಾವು ಕೊನೆಗೆ. ಆಮೇಲೆ ನಮ್ಮ ಮನೆಯವ್ರು ಜ್ವರ ಚೆಕ್ ಮಾಡಿಬಿಟ್ಟು ಡಾಕ್ಟ್ರ್ ಹತ್ರಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದರೆ ಫುಲ್ ರಶ್ಶು. ನಾನಂತೂ ಫುಲ್ ಬೇಜಾರಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಕಾದು ಸಾಕಾಗೋಯ್ತು, ತಲೆನೋವು ಬಂತು ಅಂಥೇಳಿ. ಫುಲ್ ರಶ್ಶು ಅಂತೇಳ್ಬಿಟ್ಟು ನಮ್ಮ ಮನೆಯವರೇ ಹೋಗಿ ತೋರಿಸ್ಕೊಂಬಂದರು. ಆಮೇಲೆ ನಮ್ಮ ಮನೆಯವರು ನಡ್ರಿ ಗೋಬಿ ಮಂಚೂರಿ ತಿಂತೀರೇನು ನೋಡೋಣ ಅಂತೇಳ್ಬಿಟ್ಟು ಗೋಬಿ ಮಂಚೂರಿ ತಿನ್ನೋಕೆ ಕರ್ಕೊಂಬಂದರು. ಹಾಗೆ ಎದುರುಗಡೆನೇ ಅಂದರೆ ಶಿವನಂದಿ ಟೆಂಪಲ್ ಇತ್ತು. ರೋಡಿಂದನೇ ಕೈ ಮುಕ್ಕೊಂಡು ಬಂದುಬಿಟ್ವಿ. ಇಲ್ಲಿ ರಾತ್ರಿ ಊಟಕ್ಕೆ ಡಿನ್ನರ್ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ವೆಜ್ ಸೆಂಟ್ರಿಗೆ ಹಾಕಿದ್ರು. ದೋಸೆ ಆಮೇಲೆ ಪಲಾವ್ ತೊಗೊಂಬಂದರು. ನನ್ನ ಮಗನ ಸ್ವಲ್ಪ ಇಂಪ್ರೂವ್ ಆಗಿದ್ನು ಜ್ವರದಿಂದ. ಸೊ ಹಂಗಾಗ್ಬಿಟ್ಟು ಮುತ್ತು ಕೊಡಪ್ಪ ಅಂದರೆ ಮುತ್ತು ಕೊಟ್ಟನು ಕ್ಲೀನಾಗಿ. ನಾನು ಒಂದು ಮುತ್ತು ಕೊಟ್ಟೆ ಅವನಿಗೆ. ಪಾಪ ಬೆಳಗ್ಗೆಯಿಂದ ಇವತ್ತು ಅವನು ಓಡಾಡಿದ್ದೇ ನೋಡಿಲ್ಲ, ಅಷ್ಟು ಡಲ್ಲಾಗಿ ಹೋಗಿದ್ನು. ಕೊನೆಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಪೆಟ್ರೋಲ್ ಹತ್ರಕ್ಕೆ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಏನಂತಾರೆ ನೋಡಿ, ಪೆಟ್ರೋಲ್ ಹಾಕ್ತಾಯಿದ್ದಾರೆ. ನೋಡ್ತಾ ಇದ್ದೀರಲ್ಲ ಹಿಂದೆ ಗಾಡಿಗೆ. ಇಷ್ಟು ಅಂದರೆ ಇವತ್ತಿಂದ ನನ್ನ ದಿನ ಇದೇ ಆಗಿತ್ತು. ಯಾಕಂತಂದರೆ ನಮ್ಮ ಮನೆಯವರು ಬಂದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಊಟ ತಗೊಂಡು ಮನೆಗೆ ಬಂದು ತಿನ್ನೋ ಅಷ್ಟರಾಗೆ ಇಷ್ಟೊತ್ತಾಯಿತು. ನೋಡಿ, ದೋಸೆ ಎಲ್ಲ ಇತ್ತು. ಇದೇ ಇವತ್ತಿನ ನನ್ನ ದಿನ. ಥ್ಯಾಂಕ್ ಯು.